ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಬದನೆಕಾಯಿ ಪಲ್ಯದೊಂದಿಗೆ ಬಂದಿದ್ದೇನೆ. ಒಂದು ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಬದನೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಮಧ್ಯಾಹ್ನದಿಂದ ಈವ್ನಿಂಗ್ವರೆಗೆ ನನ್ನ ವ್ಲಾಗ್ ಕೂಡ ಇದೆ ಇದರಲ್ಲಿ. ಇಲ್ಲಿ ಮೊದಲಿಗೆ ನಾನು ಒಂದು ಮುಷ್ಟಿಯಷ್ಟು ನೆಲಗಡಲೆಯನ್ನು ಫ್ರೈ ಮಾಡಿಕೊಂಡೆ. ಅದರಲ್ಲಿ ಫಸ್ಟಿಗೆ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಆಮೇಲೆ ಎಳ್ಳನ್ನು ಸೇರಿಸ್ಕೊಳ್ಳೋದು. ಒಂದು ಎರಡೂವರೆ ಚಮಚದಷ್ಟು ಎಳ್ಳನ್ನು ಹಾಕಿ ಫ್ರೈ ಮಾಡೋದು. ಎಳ್ಳು ಚೆನ್ನಾಗಿ ಪಟಪಟ ಹೇಳಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು 4 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ, ದೊಡ್ಡಕ್ಕೆ ಇಡಬೇಡಿ, ಕರಟಿ ಹೋಗ್ಬೋದು. ನಾನು ಈಗ ನಿನ್ನೆಯಿಂದ ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿದ್ದೇನಲ್ಲ, ಸೊ ನಾನು ಇಲ್ಲಿ ಆಯಿಲನ್ನು ಹಾಕಲಿಲ್ಲ. ನೆಲಗಡಲೆ ಫ್ರೈ ಮಾಡಬೇಕಾದ್ರೆ ಕೂಡ ಪ್ರತಿಯೊಂದು ಕೂಡ ಹೆಲ್ತ್ ಕಾನ್ಷಿಯಸ್ ಇಟ್ಕೊಂಡೇ ಅಡುಗೆ ಮಾಡೋದನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ. ಇದು ಫ್ರೈ ಆದಮೇಲೆ ನೋಡಿ, ನಾನು 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ಒಂದು ಪಲ್ಯ ಅದೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಬೇಕೇ ಬೇಕಲ್ವಾ. ಸೊ ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು 2-3 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು 2-3 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಹಾಗೆ ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡೆ. ನನಗೆ ಕರಿಬೇವು ಹಾಕಲಿಕ್ಕೆ ಮರ್ತೋಯ್ತು, ಹಾಗೆ ಕೊನೆಗೆ ಬಿಸಿ ಇತ್ತಲ್ವ ಅದಕ್ಕೆ ಸೇರಿಸ್ಕೊಂಡೆ. ನಾನಿಲ್ಲಿ ಮೊದಲು ಫ್ರೈ ಮಾಡ್ಕೊಂಡದ್ದು ಸ್ವಲ್ಪ ನೆಲಗಡಲೆ, ಎಳ್ಳು ಮತ್ತು ತೆಂಗಿನಕಾಯಿ ತುರಿಯನ್ನು ಗ್ರೈಂಡ್ ಮಾಡಿಕೊಂಡೆ ಮಿಕ್ಸಿಗೆ ಹಾಕಿ. ನೋಡಿ, ಈ ಥರ ಪುಡಿ ಮಾಡಿಕೊಂಡೆ. ನೆಕ್ಸ್ಟು ನಾವು ಫ್ರೈ ಮಾಡಿದಂತಹ ಮಸಾಲೆ ಅಂದರೆ ಹಸಿಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿದೆಯಲ್ಲ, ಅದನ್ನು ಕೂಡ ಮೆಣಸಿನ ಖಾರವನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡೆ. ನೋಡಿ, 1-1.5 ಸ್ಪೂನಷ್ಟು ಮೆಣಸಿನ ಖಾರ ರೆಡಿ ಆಯಿತು. ಈಗ ನಾವು ಪಲ್ಯವನ್ನು ಮಾಡಿಕೊಳ್ಳುವ. ನಾನಿಲ್ಲಿ 2 ಸಣ್ಣ ಬದನೆಯನ್ನು ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಪಲ್ಯ ಮಾಡೋ ಪಾತ್ರೆಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಅಷ್ಟು ಎಣ್ಣೆ ಬೇಕೇ ಬೇಕಾಗುತ್ತೆ. ಅಂದರೆ ಬದನೆಕಾಯಿ ಪಲ್ಯ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಆದರೆ ನಾನು ಇಲ್ಲಿ ಡಯಟ್ ಕಾನ್ಷಿಯಸಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೇನೆ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಇದು ಪಟಪಟ ಹೇಳಬೇಕಾದ್ರೆ ನೆಕ್ಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ನಾವು ನಮ್ಮ ಮನೆಯಲ್ಲಿ ಆರೋಗ್ಯಕರವಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಿಂದ ಅದುವೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ. ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡಿದ್ದೇನೆ. ಇಂಗು ಹಾಕಿದರೆ ಫ್ಲೇವರ್ ಚೆನ್ನಾಗಿರ್ತದೆ. ಹಾಗೆ 1/2 ಚಮಚದಷ್ಟು ಅರಸಿನ ಹುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಬೇಯಲಿ ಅಲ್ಲಿವರೆಗೆ ಫ್ರೈ ಮಾಡುವ. ಈರುಳ್ಳಿ ಬೆಂದ ನಂತರ ನಾವು ಹೆಚ್ಚಿಕೊಂಡಂತಹ ಬದನೆಕಾಯಿ ಇದೆ ಅಲ್ವಾ, ಅದನ್ನು ನೀರನ್ನೆಲ್ಲ ಹಿಂಡ್ಕೊಂಡು ಬೇಯಲಿಕ್ಕೆ ಹಾಕುವ. ಇಲ್ಲಿ ನಾನು 2 ಸಣ್ಣ ಬದನೆಕಾಯಿಗಳನ್ನು ತಗೊಂಡಿದ್ದೇನೆ. ಫ್ರೆಶ್ ಆದ ಬದನೆಕಾಯಿ ಆದರೆ ತುಂಬಾ ಚೆನ್ನಾಗಿ ಬರ್ತದೆ ಪಲ್ಯ. ಹಾಗೆ ಇದು ನೋಡಿ, ಅರಸಿನ ಎಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂತಹ ಮೆಣಸಿನ ಖಾರ ಇದೆ ಅಲ್ವಾ, ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ದೇವಲ್ವಾ, ತುಂಬಾ ಫ್ಲೇವರ್ ಚೆನ್ನಾಗಿರ್ತದೆ ಈ ರೀತಿ ಮಾಡೋದ್ರಿಂದ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2-3 ನಿಮಿಷ ಈ ಥರ ಮಾಡ್ಕೊಳ್ಳುವಾಗ ಬದನೆಕಾಯಿ ಬಾಡಿತು ನೋಡಿ. ನೆಕ್ಸ್ಟು ಇದಕ್ಕೆ ನಾನು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡ ತುಂಡು ಹುಳಿಯನ್ನು ಕರಗಿಸ್ಕೊಂಡು ಹಾಕಿದೆ, ನೀರಲ್ಲಿ ಕರಗಿಸ್ಕೊಂಡು. ಹಾಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕ್ಕೊಂಡೆ. ಉಪ್ಪು ಬೇಕಾದರೆ ಕೊನೆಯಲ್ಲಿ ನೋಡಿಕೊಂಡು ಮತ್ತೆ ಬೇಕಾದರೆ ಸೇರಿಸ್ಕೊಳ್ಬೋದು. ಈಗ ಹುಣಸೆ ಹಣ್ಣು ಹಾಕಿದ್ದೇವೆ, ಅದರದ್ದು ಸ್ವಲ್ಪ ನೀರಿದೆ. ಹಾಗೆ ಮತ್ತೆ ಕೂಡ 1 ಕಪ್ಪಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೇನೆ. ಬೇಯಲಿ ಚೆನ್ನಾಗಿ. ಮುಚ್ಚಿ ಬೇಯಿಸ್ಕೊಳ್ಳುವ. 5 ನಿಮಿಷ ಅದರಲ್ಲಿ ಬೆಂದೋಗ್ತದೆ. ಯಾಕೆಂದರೆ ಬದನೆಕಾಯಿ ಬೇಯೋದೇನು ತುಂಬ ಹೊತ್ತು ತಗೊಳ್ಳಲ್ಲ. ಕೊನೆಯಲ್ಲಿ ನಾನು 1/2 ಚಮಚದಷ್ಟು ಬೆಲ್ಲ ಹಾಕ್ಕೊಂಡೆ. ಇದು ಆಪ್ಷನ್, ನೀವು ಬೇಡ ಅಂದರೆ ಹಾಕದೆ ಕೂಡ ಇರ್ಬೋದು, ತೊಂದರೆ ಇಲ್ಲ. ಹಾಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಲ್ವಾ ನೆಲಗಡಲೆ, ಎಳ್ಳು ಹಾಗೆ ತೆಂಗಿನಕಾಯಿ ತುರಿ, ಇದನ್ನು ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಹಾಕಿ 2-3 ನಿಮಿಷ ಚೆನ್ನಾಗಿ ಅದು ಸಣ್ಣ ಉರಿಲಿ ಬೇಯ್ತಾ ಇರಲಿ. ಅಲ್ಲಿಗೆ ರೆಡಿ ಆಗ್ತದೆ ಪಲ್ಯ. ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈಗ ನೋಡಿಕೊಂಡು ಹಾಕ್ಕೊಳ್ಬೋದು.
ಈಗ ನಮ್ಮ ರುಚಿಯಾದ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಇದು ಮಧ್ಯಾಹ್ನ ಊಟಕ್ಕೆ ನಾನು ಮಾಡಿಕೊಂಡಿದ್ದು. ತುಂಬಾ ರುಚಿಯಾಗಿರ್ತದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದು ಅಂತಾದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೊನೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ, ಅದು ಉಪ್ಪು ಚೂರು ಕಡಿಮೆ ಆಗಿತ್ತು ಹಾಕಿದ್ದು. ಈಗ ನೋಡಿ ರುಚಿಯಾದ ಪಲ್ಯ ರೆಡಿ ಆಯಿತು. ಈ ಥರ ಮಾಡಿದರೆ ಇದು ಚಪಾತಿಗೆ ಕೂಡ ಚೆನ್ನಾಗಿರ್ತದೆ, ಹಾಗೆ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರ್ತದೆ. ಇವತ್ತಿನ ನನ್ನ ಮಧ್ಯಾಹ್ನದ ಊಟಕ್ಕೆ ಉಪ್ಪಿನಕಾಯಿ, 1 ಕಪ್ ಮೊಸರು, ಹಾಗೆ ಪಲ್ಯ, ಬೇರೆ ಏನೂ ಮಾಡಲಿಲ್ಲ ನಾನು, ಇಷ್ಟೇ ಮಾಡಿದ್ದು. ಇದುವೇ ಹೊಟ್ಟೆ ಫುಲ್ ಆಗಿತ್ತು. ಜೊತೆಗೆ ಈ ಡಯಟ್ ಮಾಡುವಾಗ ಏನು ಗೊತ್ತಾ, ಎಲ್ಲರೂ ಡಯಟ್ ಮಾಡೋದು ಅಂದರೆ ತರಕಾರಿ ತಿನ್ನೋದು, ಕ್ಯಾರೆಟ್ ತಿನ್ನೋದು ಅಂತ ಹೇಳಿ ತಮಾಷೆ ಮಾಡ್ತಾರೆ ಕೆಲವರು, ಅಥವಾ ಕೆಲವರು ಬರೇ ಹಸಿ ತರಕಾರಿ ತಿನ್ನೋದು ಡಯಟ್ ಅಂತ ಹೇಳ್ತಾರೆ. ಆದರೆ ಆ ಹಸಿ ತರಕಾರಿ ತಿನ್ನೋದ್ರ ಇಂಪಾರ್ಟೆನ್ಸ್ ನನಗೆ ಗೊತ್ತಾಯಿತು. ಯಾಕೆಂದರೆ ಈ ಥರ ಹಸಿ ತರಕಾರಿ ತಿನ್ನೋದ್ರಿಂದ ನಮಗೆ ಬೇರೆ ನಾವು ಅನ್ನ ಪಲ್ಯನ ಜಾಸ್ತಿ ತಿನ್ನೋದನ್ನು ಇದು ತಡೆಯುತ್ತೆ. ಹಾಗೆ ನಮಗೆ ಫೈಬರ್ ಬೇಕು ನಮ್ಮ ಶರೀರಕ್ಕೆ. ಒಳ್ಳೆ ಆಹಾರ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ ಅಲ್ವಾ. ಹಾಗೆ ನಾನು ನೋಡಿ ಊಟ ಮಾಡ್ತಾ ಇದ್ದೇನೆ. ಈ ಥರ ತರಕಾರಿ ಸಲಾಡ್ ಇದ್ದುದರಿಂದ ನನಗೆ ಹೊಟ್ಟೆ ಕೂಡ ಫುಲ್ ಆಗಿತ್ತು. ಎಲ್ಲ ತಿನ್ನಲಿಕ್ಕಾಗಲಿಲ್ಲ, ಸ್ವಲ್ಪ ಇಟ್ಟಿದ್ದೆ, ಮತ್ತು ಸಾಯಂಕಾಲ ತಿಂದೆ ನಾನು, ಅದೇ ಸಾಕಾಯ್ತು ನನಗೆ. ಹಾಗೆ ಸಾಯಂಕಾಲ ನೋಡಿ ನಾನಿಲ್ಲಿ ವಾಕಿಂಗ್ ಮಾಡುವ ಅಂಥೇಳಿ ಬಂದಿದ್ದೇನೆ. ಒಂದು ಸ್ವಲ್ಪ ವಾಕಿಂಗ್, ಹಾಗೆ ಕೆಲವು ಸ್ಟ್ರೆಚಸ್ ಎಲ್ಲ ಮಾಡಿದರೆ ಶೋಲ್ಡರ್ ಪೇಯ್ನ್ ಅಥವಾ ನಮಗೆ ಬ್ಯಾಕ್ ಪೇಯ್ನ್ ಅಂಥದ್ದೆಲ್ಲ ಇದ್ದರೆ ಎಲ್ಲ ಕಡಿಮೆ ಆಗ್ತದೆ. ಈವ್ನಿಂಗ್ ಹೊತ್ತು ಸ್ವಲ್ಪ ವಾಕ್ ಮಾಡಿದರೆ ಒಂದು ಮನಸ್ಸಿಗೆ ಕೂಡ ರಿಲ್ಯಾಕ್ಸ್ ಆಗಿರ್ತದೆ. ಹಾಗೆ ಯಾವಾಗಲೂ ಇನ್ನೂ ಮೊದಲೆಲ್ಲ ಯಾವಾಗಲೂ ಬರ್ತಿರ್ಲಿಲ್ಲ, ನಾನು ಸಂಜೆ ವಾಕಿಂಗ್ ಮಾಡ್ತಿರಲಿಲ್ಲ. ಬಟ್ ನಾನು ನಿನ್ನೆಯಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೇನಲ್ವ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ. ಹಾಗೆ ಸ್ವಲ್ಪ ಇನ್ನೂ ಕೂಡ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು, ಹೆಲ್ದಿ ಫುಡ್ ತಿನ್ನಬೇಕು ಅಂಥೇಳಿ, ಆ ರೀತಿ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ನಾನು ಇಲ್ಲಿ ನೈಟ್ ಡಿನ್ನರ್ದು ಏನೂ ತೋರಿಸಲಿಲ್ಲ, ಯಾಕೆಂದರೆ ಸಾಯಂಕಾಲ ಇದು ವಾಕಿಂಗ್ ಮಾಡಿ ಆದಮೇಲೆ ನಾನು ತರಕಾರಿ ಸಲಾಡ್ ಅದನ್ನೇ ತಿಂದೆ. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಕೂಡ ನಂಗೆ ಅಷ್ಟೇನು ಹಸಿವೇ ಇರಲಿಲ್ಲ. ಸೊ ನಾನು ಫ್ರೂಟ್ಸ್ ಸ್ವಲ್ಪ ದ್ರಾಕ್ಷಿ ತಂದದಿತ್ತು, ಹಾಗೆ ಆ್ಯಪಲ್ ಇತ್ತು, ಅದನ್ನೇ ಕಟ್ ಮಾಡಿ ಅದನ್ನೇ ತಿಂದೆ ಅಷ್ಟೇ. ಹಾಗೆ ನಾನು ವೀಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ನಾನು ರಾತ್ರಿಗೆ ಓಟ್ಸ್ ಎಲ್ಲ ಏನಾದರೂ ಮಾಡ್ಕೊಳ್ತೇನೆ. ಹಾಗೇನಾದರೂ ರಾತ್ರಿ ತಿಂಡಿ ಮಾಡಿದರೆ ಅದನ್ನು ನಿಮಗೆ ವೀಡಿಯೋದಲ್ಲಿ ನೆಕ್ಸ್ಟು ಶೇರ್ ಮಾಡ್ತೇನೆ. ಹಾಗೆ ನಿಮಗೆ ಏನಾದರೂ ಯಾವುದಾದ್ರೂ ರೆಸಿಪೀಸ್ ಬೇಕು, ಡಯಟಿಗೆ ನೈಟ್ ಏನು ತಿಂದೆ, ಯಾವುದಾದ್ರೂ ಡೌಟ್ಸ್ ಇದ್ದರೆ ಎಲ್ಲ ಕೇಳ್ಬೋದು ಕಮೆಂಟಲ್ಲಿ. ನೋಡುವ 1 ತಿಂಗಳಲ್ಲಿ ಎಷ್ಟು ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ತೇನೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೇನೆ. ಫ್ರೆಂಡ್ಸ್, ನಿಮಗೆ ಈ ಥರ ನಾನು ವ್ಲಾಗ್ ಥರ ಮಾಡಿದರೆ ವಿಡಿಯೋ ಇಷ್ಟ ಆಗುತ್ತಾ ಇಲ್ವಾ, ಅಥವಾ ನಾನು ರೆಸಿಪೀಸ್ ಮಾತ್ರನೇ ಮಾಡಬೇಕಾ ಅನ್ನೋದನ್ನೆಲ್ಲ ಕಮೆಂಟಲ್ಲಿ ತಿಳಿಸ್ಬೋದು. ನೀವು ಹೇಗೆ ಬರ್ತಿದೆ ನನ್ನ ವೀಡಿಯೋಸು ಕೂಡ ಅನ್ನೋದನ್ನು ಕೂಡ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ, ಬೇರೆ ವ್ಲಾಗ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.